ಯಾವ ಪೆನ್ ಡ್ರೈವ್ ತಗೊಂಬಂದವ್ರು ಅಂತ ನನ್ನ ಹತ್ರ ಹೇಳಿ. ಹಾಂ ಹೇಳಿ ನೋಡ್ರಿ, ಪೆನ್ ಡ್ರೈವಿನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ದರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೊಡೋ ಪ್ರಶ್ನೆನೇ ಬರ್ತಿರಲಿಲ್ಲ. ದೇವೇಗೌಡರೆಲ್ಲ ಯಾರೇ ಹೇಳಿದ್ರು ಟಿಕೆಟ್ ಕೊಡ್ತಿರಲಿಲ್ಲ ನಾನು. ಒಂದು ನಿಮಿಷ ಒಬ್ಬೊಬ್ರು ಕೇಳಿ ಬ್ರದರ್. ಹಾಂ ಯಾರು ಎಲ್ಲಿ ವಿಜಯನ್ ಒಂದು ಹೇಳಿ. ಒಂದು ಯಾವುದು ನನ್ನ ಗಮನಕ್ಕೆ ವಿಜಯೇಂದ್ರ ಅವ್ರಿಗೆ ಪತ್ರ ಬರೆಯೋಕ್ಕೂ ನನಗೂ ಸಂಬಂಧ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯವೇ ಗೊತ್ತಿಲ್ಲ. 2900 ಪ್ರಕರಣ ಅಂತ ಅವ್ರು ಹೇಳೋರಾ? ಯಾರು? ನನಗೆ ಗೊತ್ತಿಲ್ಲಪ್ಪ, ನನಗದೇ ನನ್ನ ಹತ್ರ ಸಬ್ಜೆಕ್ಟೇ ಬಂದಿಲ್ಲ. ಹಾಂ ನೋಡ್ರಿ, ನಾನು ಮಹಿಳೆಯರಿಗೆ ಅನ್ಯಾಯ ಆಗಿದೆಯೋ ಆಗಿಲ್ವೋ, ಈ ಒಂದು ಪೆನ್ ಡ್ರೈವ್ಗಳು ಇದು ಮಾರ್ಫಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲ ಡೂಪ್ ಇದಿರ್ತದೋ ನಿಮ್ಮ ನಕಲಿನೋ ನನಗಿವೇನೂ ಗೊತ್ತಿಲ್ಲ. ಇವೆಲ್ಲ ಸತ್ಯಾಂಶ ಹೊರಗೆ ಬರಲಿ ಅಂತ ನಾನು ಹೇಳೋದು. ಫೇಕ್ ಹೋಗಿ ನಮಗೆ ಗೊತ್ತಿಲ್ಲ. ಅಂದರೆ ಮಿಕ್ಸೆಡ್ಡು ಯಾವುದು ಅಂದರೆ ಈಗ ಬಂದಿರೋ ಪೆನ್ ಡ್ರೈವ್ಗಳು ನನಗೆ ಗೊತ್ತಿಲ್ಲ. ನಾನು ಆ ಪೆನ್ ಡ್ರೈವ್ದು ನಿಮ್ಮ ಗಮನಕ್ಕೆ ನಾನು ತರೋದು ಈ ಕ್ಷಣದವರೆಗೆ ಆ ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ಯಾವುದೇ ಅಶ್ಲೀಲ ದೃಶ್ಯಗಳನ್ನು ನಾನು ನೋಡಿಲ್ಲ, ನನಗದ್ರಲ್ಲಿ ಆಸಕ್ತಿನೂ ಇಲ್ಲ. ಇವತ್ತು ಸತ್ಯಾಂಶ ಹೊರಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡು. ಮೇ 7 ಇವತ್ತು. ಯಾರು? ನೀವು ಅವ್ರನ್ನ ಕೇಳಿ, ನೀವು ಅವ್ರನ್ನ ಕೇಳಿ, ನನ್ನ ಕೇಳಿದ್ರೆ ನಾನೇನು ಹೇಳಿ? ಯಾರು? ನನಗೆ ನನ್ನ ಗಮನಕ್ಕೆ ಹೆಂಗೆ ಬರೋಕ್ಕೆ ಸಾಧ್ಯ? ಪೆನ್ ಡ್ರೈವ್ ಮಾಡ್ಕೊಂಡಿರೋರು ಕಾಂಗ್ರೆಸ್ ನಾಯಕರು, ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ನಾನು ಆ ಹುಡುಗ ಅವನು ಯಾರೋ ನವೀನ್ ಗೌಡ ರಿಲೀಸ್ ಮಾಡ್ತೀನಿ ಅಂತ ಹೇಳಿರೋದು 21ನೇ ತಾರೀಕು. ಇನ್ನು ಅರ್ಧ ಗಂಟೆಲಿ ಬರುತ್ತೆ ಅಂತ 8 ಗಂಟೆಲಿ ಹೇಳವನೆ. ರಿಲೀಸ್ ಮಾಡಿರೋ ಅವನು ಮಾಡಿರತಕ್ಕಂಥವ್ನು ಏನಿದ್ದಾನೆ ಅವತ್ತು ಘೋಷಣೆ ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟವನು, ಅವನನ್ನು ನೀವು ಇಲ್ಲಿವರೆಗೆ ಅರೆಸ್ಟ್ ಮಾಡಿದೆ ಫ್ರೀಯಾಗಿ ಬಿಟ್ಕೊಂಡು ಕೂತಿದ್ದೀರಿ. ಅವನು ಹಿಡಿದಿದ್ರೆ 2 ನಿಮಿಷದಲ್ಲಿ ಸತ್ಯಾಂಶ ಹೊರಗೆ ನೀವು ತರೋಕ್ಕಾಯ್ತಿರ್ಲಿಲ್ವಾ? ಯಾಕೆ ರಕ್ಷಣೆ ಕೊಟ್ಟಿದ್ದೀರಿ? ಯಾರು? ದೇವರಾಜೇಗೌಡರದ್ದು ಡಿಫ್ರೆಂಟ್ ರೀ. ನವೀನ್ ಗೌಡ ಅನ್ನೋನು 21 ರಾತ್ರಿ ಪೆನ್ ಡ್ರೈವಿನ ಅರ್ಧ ಗಂಟೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ವಾಟ್ಸಪ್ ಮಾಡೋದ್ನಲ್ಲ, ಇಡೀ ಪ್ರಪಂಚಕ್ಕೆ ಜಾಹೀರು ಮಾಡಲಿಕ್ಕೆ. ಈ ಕ್ಷಣದವರೆಗೂ ಅವನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು? ಹಾಂ